ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಏನಂದರೆ ಧರ್ಮದ ಬಗ್ಗೆ ಅಲ್ವಾ, ತುಂಬ ಚೆನ್ನಾಗಿದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫಿಲಿಮ್ ಭಾಳ ಸೂಪರ್ ಆಗಿದೆಪ್ಪ. ಕ್ಲೈಮ್ಯಾಕ್ಸ್ ಭಾಳ ಸೂಪರ್. ಡೈರೆಕ್ಟರ್ ಬಂದರು ನನ್ನ ಫ್ರೆಂಡೇ. ಆ್ಯಕ್ಚುಲಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಫಸ್ಟ್ ಶೋ ನೋಡೋಣ ಅಂದ್ಕೊಂಡು ಬಂದೆ. ಡಿಸಪಾಯಿಂಟ್ ಅಂತೂ ಖಂಡಿತ ಆಗಿಲ್ಲ. ಫಸ್ಟ್ ಹಾಫ್ ಒಂದು ರೇಂಜಲ್ಲಿ ಹೊಸ ಕಥೆ ಥರ ಹೋಗ್ತಿದೆ. ಸೆಕೆಂಡ್ ಹಾಫಲ್ಲಿ ರಿಲಿಜನ್ ಮಧ್ಯೆ ಹೇಗೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಮೂವಿ. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದಾಗಿತ್ತು, ಕ್ಲೈಮ್ಯಾಕ್ಸ್ ಆದಮೇಲೆ ಎಲ್ಲ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಾ ಇದ್ರು. ಸೊ ಐ ಥಿಂಕ್ ಎಲ್ಲ ರಿಲಿಜನ್ನವರು ಬಂದು ನೋಡಬೇಕು ಅನ್ಸುತ್ತೆ. ಥ್ಯಾಂಕ್ಸ್. ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರೀಕರಣ ಭಾಳ ಚೆನ್ನಾಗಿ ಮಾಡಿದೆ. ಅದು ಸಂಗೀತ ಅಂತೂ ಎಕ್ಸಲೆಂಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಅಂಕಿತಾ, ನಮ್ಮ ಕಸಿನ್ ಮಗಳು ಅಂಕಿತಾ ಹೀರೋಯಿನ್ ಮೊದಲನೇ ಬಾರಿಗೆ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾಳೆ. ಆ ಚಿಕ್ಕ ಮಕ್ಕಳು, ಯಾಕಂದರೆ ಕಾಲೇಜ್ ಓದ್ತಾ ಇರೋಂಥ ಚಿಕ್ಕ ಮಕ್ಕಳು ಆ ಪ್ರೀತಿನ ಅದೇ ಇದರಲ್ಲಿ ತೊಗೊಂಡೋಗಿದ್ದಾರೆ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ, ನೋಡ್ಬೋದು ಅನ್ಸುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ನೋಡ್ಬೋದು ಅನ್ಸರಿ, ಎಲ್ಲ ಯಾವುದೇ ರೀತಿ ಇದ್ದಂಗೆ ಕ್ಲೀನಾಗಿ ಇದಾಗಿ ಮಾಡಿದ್ದಾರೆ. ಒಳ್ಳೆ ಫಿಲಮ್ ಸರ್, ನೋಡ್ಬೋದು. ಒಳ್ಳೆ ಮೂವಿ. ಹೊಸ ಡೈರೆಕ್ಟರ್ ಕನ್ನಡ ಚಿತ್ರಕ್ಕೆ ಬರ್ತಾ ಇರೋದ್ರಿಂದ ಕನ್ನಡ ಚಿತ್ರನಿಗೂ ಬೆಳಿಬೇಕು. ಅದಕ್ಕೋಸ್ಕರ ಎಲ್ಲ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹಿಸಬೇಕಂತ ನಾನು ಹೇಳ್ತೀನಿ. ಒಳ್ಳೆ ಫಿಲಮ್ ಎಲ್ಲ ನೋಡಿ ಬಂದು ಥಿಯೇಟರ್ ನೋಡಿ ಜನ ಅಂತ ನಾನು ಬೇಕು. ಜಾತಿ ಧರ್ಮ ಇಲ್ಲ ಅನ್ನೋದು ಪ್ರೂವ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಸಕ್ಕತ್ತಾಗಿದೆ, ಸ್ಟೋರಿ ಚೆನ್ನಾಗಿದೆ, ನೋಡ್ಬೋದು ಸರ್. 100% ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ಮತ್ತು ಹುಡುಗ ಹೀರೋಯಿನ್ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಷ್ಟು. ಬಂದಿನಿ, ನಮ್ಮ ಸ್ನೇಹಿತ ಹೇಳಿದ್ದ ಬಂದು ನೋಡೋಂಥ ಸಿನಿಮಾ ಮಾತ್ರ ಅದ್ಭುತವಾಗಿದೆ, ಚೆನ್ನಾಗಿದೆ ಸರ್. ಎಲ್ರಿಗೂ ನಮಸ್ಕಾರ. ಸುಪ್ರೀತ್ ಗಾಂಧಾರ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರ್ ಮಾತಾಡ್ತಿದ್ದೀನಿ. ಮೊನ್ನೆ ಸೆಲೆಬ್ರಿಟಿ ಶೋಗೆ ಬಂದಿದ್ದೆ, ಬಟ್ ಕ್ಲೈಮ್ಯಾಕ್ಸಲ್ಲಿ ಬಂದೆ, ಸಿನಿಮಾ ಪೂರ್ತಿ ನೋಡೋಕ್ಕಾಗಲಿಲ್ಲ. ಬಟ್ ಇವತ್ತು ಸಿನಿಮಾ ನೋಡಿಬಿಟ್ಟು ಭಾಳ ಖುಷಿ ಆಯಿತು ಸರ್. ನನಗೆ ಏನಕ್ಕೆ ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬ ಆರ್ಟಿಸ್ಟು ಆಗಲಿ ಡೈರೆಕ್ಟರ್ ಫಸ್ಟು ನಾನು ಹೇಳಬೇಕು ಅಂದರೆ, ಡೈರೆಕ್ಟ್ರಿಗೆ ಈ ಕತೆ ಹೆಂಗೆ ಮಾಡಿದ್ರು ದೇವರಣೆ ನನಗೆ ಗೊತ್ತಿಲ್ಲ. ಬೊಂಬಾಟಾಗಿ ಮಾಡಿದ್ದಾರೆ ಕತೆ. ಆಮೇಲೆ ಪ್ರತಿಯೊಬ್ಬ ಆರ್ಟಿಸ್ಟೂ ಸಖತ್ತಾಗಿ ಮಾಡಿದ್ದಾರೆ. ಮೇಯ್ನ್ಲಿ ನಾನು ಜಯರಾಮ್ ಅಂಕಿತಾ, ಆ ಪುಟ್ಟ ಹುಡುಗಿನ ನಾನು ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹುಡುಗಿ. ಆ ಡಿಂಪಲ್ ಇದೆ ಆ ಹುಡುಗಿಗೆ, ಓಕೆನಾ. ರಚಿತಾ ರಾಮ್ ಅವ್ರಿಗೂ ಡಿಂಪಲ್ ಇದೆ, ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿಯೊಬ್ಬರು. ಈ ಹುಡುಗಿ ದೇವರಾಣೆಗಳು ಹೇಳ್ತೀನಿ, ಫ್ಯೂಚರ್ ಹೀರೋಯಿನ್ನು. ಸೇಮ್ ರಚಿತಾ ರಾಮ್ ಅವ್ರು ಹೆಂಗೆ ಬೆಳೆದ್ರು ಆ ಥರ ಈ ಜಯರಾಮ್ ಅಂಕಿತಾ ಈ ಹುಡುಗಿ ಬೆಳೀತಾಳೆ. 100%, 200% ಬರ್ಕೊಡ್ತೀನಿ ನಾನು. ಒಂದು. ಎರಡನೇದು, ಪ್ರತಿಯೊಬ್ಬ ಆರ್ಟಿಸ್ಟ್ ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಭಗವದ್ಗೀತೆ ಓದ್ತಾರೆ ಸರ್. ಅಂದರೆ ಒಂದು ಆ ಕ್ಯಾರೆಕ್ಟರ್ ನೋಡಿ, ನನ್ನ ಕೈ ನಡುತ್ತಾ ಇದೆ. ಆ ಮುಸ್ಲಿಂ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ಬಂದು ಭಗವದ್ಗೀತೆ ಓದ್ತಾರೆ ಅಂದಾಗ ಒಂದೇ ಧರ್ಮ ಸರ್ ಇರೋದು. ಜಾತಿ ಮತ ಇವೆಲ್ಲ ವೇಸ್ಟು. ನಾವೇನು ಮಾಡ್ತೀವಿ ಅದು ಇಂಪಾರ್ಟೆಂಟು. ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಹಿಂದೂ ಮುಸ್ಲಿಮು ಇಲ್ಲೆಲ್ಲ ಸರ್. ಕರ್ಗ ನೋಡ್ತೀರಾ ಪ್ರತಿ ವರ್ಷ ಅಲ್ವಾ? ಕರ್ಗ ಎಲ್ಲೋಗುತ್ತೆ ಫಸ್ಟು? ಎಲ್ಲಿಗೆ ಹೋಗುತ್ತೆ ಹೇಳಿ? ಫಸ್ಟು ಹೋಗೋದೆ ಮಸೀದಿಗೆ. ಧರ್ಮ ಇಲ್ಲ ಸರ್, ಇಲ್ಲೇ ಒಂದೇ ಧರ್ಮ, ಜಾತಿ ಮತ ಎಲ್ಲ ಒಂದೇ. ಕ್ಲೈಮ್ಯಾಕ್ಸಲ್ಲಿ ಭಗವದ್ಗೀತೆ ಓದ್ತಾರೆ, ದೇವರಾಣೆ ಸರ್. ನನಗೆ ಕಣ್ಣಲ್ಲಿ ನೀರು ಬಂತು. ಒಳ್ಳೆ ಸಿನಿಮಾ ಸರ್, ದಯವಿಟ್ಟು ಗೆಲ್ಲಿಸಿ ನೀವು. ನಾನು ಮೀಡಿಯಾದವ್ರಿಗೆ ಕೈ ಮುಗಿದು ಕೇಳ್ತೀನಿ, ಪ್ರತಿದಿನ ಒಂದೊಂದು ಪೋಸ್ಟ್ ಹಾಕಿ ಸರ್, ಪ್ರತಿದಿನ ಒಂದೊಂದು ಈ ಸಿನಿಮಾದು ವಿಡಿಯೋ ಹಾಕಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಸಿನಿಮಾಗೆ. ಒಳ್ಳೇದಾಗಲಿ ಸರ್, ಆಲ್ ದ ವೆರಿ ಬೆಸ್ಟ್ ಸಿನಿಮಾಗೆ. ಕಾಗದ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪಿಕ್ಚರ್ನಾಗಿ ಪಾತ್ರವನ್ನು ಮಾಡಿದ್ದೀನಿ, ಮತ್ತು ಅನೇಕ ಚಿತ್ರಗಳಲ್ಲೂ ಮಾಡಿದ್ದೀನಿ. ಈ ಚಿತ್ರ ಭಾಳಷ್ಟು ಚೆನ್ನಾಗಿದೆ. ಈಗಿನ ಪ್ರಸಕ್ತ ಸಂದರ್ಭದಲ್ಲಿ ಧರ್ಮ ಅಂತಕ್ಕಂಥದ್ದು ಏನು ಅಂತಕ್ಕಂಥ ಒಳಗಡೆ ಕಿತ್ತಾಟ ನಡೀತಾ ಇದೆಯಲ್ಲ, ಇದಕ್ಕೆ ತಕ್ಕ ಉತ್ತರ ಹೇಳುತ್ತೆ ಈ ಚಿತ್ರ. ಅಂದರೆ ಈ ಚಿತ್ರದಲ್ಲಿ ಮಾನವೀಯತೆ ಭಾಳ ಮುಖ್ಯ. ಧರ್ಮಕ್ಕಿಂತ ಮಿಗಿಲಾದ ಯಾವುದು? ಮಾನವೀಯತೆಯೇ ಮೊದಲು. ಮಾನವೀಯತೆಯಿಂದ ಮೊದಲು ಬರ್ತಕ್ಕಂಥ ಧರ್ಮ. ಮಾನವೀಯತೆಯಲ್ಲಿ ನೆಲೆಗಟ್ಟಿನಲ್ಲಿ ನಿಂತಿರೋದೇ ಧರ್ಮ. ಹಾಗೆ ಧರ್ಮ ಅಂತೇಳಿ ನಮ್ಮದು ಯಾವುದೋ ಒಂದು ಸಂಪ್ರದಾಯ ಅಂತೇಳಿ ಅವ್ರ ಸಂಪ್ರದಾಯ ಇವ್ರ ಸಂಪ್ರದಾಯ ಅಂತ ಕಿತ್ತಾಡೋದು ತಪ್ಪು. ಪ್ರೀತಿ ಅಂತಕ್ಕಂಥದ್ದು, ವಿಶ್ವಾಸ ಅಂತಕ್ಕಂಥದ್ದು ಎಲ್ಲ ಧರ್ಮವನ್ನು ಮೀರಿಸುತ್ತೆ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ನಾವು ಧರ್ಮಗಳು ಮಾಡ್ಕೊಂಡಿದ್ವಿ ಹೊರತು ಅದಕ್ಕೆ ಮಾನವೀಯತೆ ಬೇಡ ಅಂತ ಅಲ್ಲ. ಮಾನವೀಯತೆ ಬಂದು ಎಲ್ಲ ಧರ್ಮವೂ ಚಿಕ್ಕದೆ. ಹಾಗಾಗಿ ಇಲ್ಲಿ ಯಾವುದೂ ಇಲ್ಲ. ಪ್ರೀತಿ ವಿಶ್ವಾಸ ಅನ್ನೋದ್ರ ಮುಂದೆ ಧರ್ಮ ಬಹಳಷ್ಟು ಕಡಿಮೆ ಬರುತ್ತೆ. ಧರ್ಮವನ್ನೇ ನಂಬಿಕೊಂಡು ಜಿದ್ದಾಗಿದ್ದು ನಮ್ಮ ಮಾನವೀಯತೆ ಕಳ್ಕೋಬೇಡಿ. ಮನುಷ್ಯನ ಜೀವ ಭಾಳ ದೊಡ್ಡದು. ಜೀವಕ್ಕೋಸ್ಕರ ಧರ್ಮ ಬಂತೆ ಹೊರತು ಅದಕ್ಕೆ ಜೀವ ನಾಶ ಮಾಡಬೇಕು ಅಂತ ಧರ್ಮ ಯಾವುದೂ ಹೇಳಿಲ್ಲ. ಹಾಗಾಗಿ ಇದು ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರ್ ನೋಡಿ ಈ ಚಿತ್ರವನ್ನು ನೋಡಿ ಆಶೀರ್ವಾದ ಕೊಡಿ ಅಂತೇಳಿ ಕೇಳ್ಕೊತೀನಿ.
ತುಂಬ ಅರ್ಥಪೂರ್ಣವಾಗಿ ಜನಕ್ಕೊಂದು ಒಳ್ಳೆ ಸಂದೇಶನ ಸಾರೋ ರೀತಿ ಇದೆ ಫಿಲಮ್. ನನಗಂತೂ ತುಂಬ ಖುಷಿ ಆಯಿತು. ಅಂಕಿತಾ ಅಂತೂ ತುಂಬ ಚೆನ್ನಾಗಿ ಮಾಡಿದೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗೂ ಎಲ್ರಿಗೂ ಕಣ್ಣೀರು ತರಿಸುತ್ತೆ, ಅಷ್ಟು ಚೆನ್ನಾಗಿದೆ ಫಿಲಮ್. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಬರಬೇಕು, ಥಿಯೇಟ್ರಲ್ಲೇ ಬಂದು ಫಿಲಮ್ ನೋಡಬೇಕು. ಇದರಿಂದ ಹೊಸಬ್ರಿಗೂ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಒಂದು ಮಾನವ ಸಂಪನ್ಮೂಲಕ್ಕೆ ಒಂದು ಐತಿಹಾಸಿಕ ಕತೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಚಿತ್ರ ಹೆಂಗಪ್ಪ ಅಂತ ಹೇಳಿದ್ರೆ, ನಾನು ಹೆಚ್ಚು, ನಾನು ಕೀಳು, ನಾನು ಮೇಲು ಅನ್ನೋ ಮನೋಭಾವ ಬಿಟ್ಟು ಮನುಷ್ಯನಾಗಿ ಹೆಂಗೆ ಬದುಕಬೇಕು, ಒಬ್ರಿಗೊಬ್ರು ಹೌದಾರ್ಯದಿಂದ ಹಿಂಗಿರಬೇಕು, ನಾವೆಲ್ಲ ಚೆನ್ನಾಗಿದ್ದರೆ ಏನೆಲ್ಲ ಮಾಡಿ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆಗೆ ಪಿಕ್ಚರ್ ಕಾಗದ ಅಂತ ತೆಗೆದಿದ್ದಾರೆ. ಕಾಗದ ಅಂದರೆ ಬಿಳಿ ಹಾಳೆಯಾಗಿರ್ತದೆ. ಅದರಲ್ಲಿ ನಾವು ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದನ್ನು ಬರಿಬೋದು. ಮನುಷ್ಯ ಒಳ್ಳೆಯದನ್ನು ಬಿಟ್ಟು ಕೆಟ್ಟದನ್ನು ತಗೊಂಡು ದುರಾಲೋಚನೆಯಿಂದ ಹಾಳಾಗಿ ಹೋಗ್ತಾ ಇರೋದಕ್ಕೆ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ. ಈ ರೀತಿ ಹಾಳಾಗಿ ಹೋಗಬಾರ್ದು. ನಾವೆಲ್ಲರೂ ಮನುಷ್ಯ, ಈ ಭೂಮಿ ಅಲ್ಲ, ನೀವು ಯಾವುದೇ ಭೂಮಿಗೆ ಹೋದ್ರು ಭೂಮಿನೇ, ಕುಡಿಯೋದು ನೀರೇ, ಹಗಲಾದ್ರೆ ಎದ್ದೊಳ್ತೀವಿ, ರಾತ್ರಿ ಆದರೆ ಮಲಗಿಕೊಳ್ತೀವಿ. ಈ ಒಂದು ಕಥೆನ ಅರ್ಥ ಮಾಡಿಕೊಂಡು ಮನುಷ್ಯನಾಗಿ ಬಿತ್ತಿಸ್ಬೇಕು, ದ್ವೇಷ ಅಸೂಯೆ ಬಿಡಬೇಕು ಅನ್ನೋದನ್ನ ಚಿತ್ರದಲ್ಲಿ ನಾಯಕಿಯಾಗಲಿ ನಾಯಕ ಆಗಲಿ ಯಾವುದು ಹುನ್ನಾರ ಇಲ್ದಿರ ಸಾರಾಂಶನ ವಾಸ್ತವವಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ರಾಜ್ಕುಮಾರ್ ಅಭಿಮಾನ ಅಂಕಿತಾ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ. ಒಳ್ಳೆಯದಾಗಿ. ಚೆನ್ನಾಗಿದೆ ಸಿನಿಮಾ. 100 ಡೇಸ್ ಓಡ್ಲಿ. ಲಾಸ್ಟ್ ಸೀನ್ ನೋಡಿ ಕಣ್ಣಲ್ಲಿ ನೀರು ಬರೋ ಥರ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ, ಒಳ್ಳೇದಾಗಲಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ವಾ, ಎಲ್ಲ ಒಂಥರ ಹೇಳೋಕ್ಕೆ ಆಗ್ತಾ ಇಲ್ಲ ಆ ಖುಷಿನ. ತುಂಬಾ ಖುಷಿ ಆಗ್ತಾ ಇಲ್ಲ, ತುಂಬಾ ದುಃಖ ಆಗುತ್ತೆ. ಆ ಥರ ಸೀನ್ ನೋಡೋಕ್ಕೆ ಯಾವ ತಾಯಿಗೂ ಒಂಥರ ಅದರ ಆ್ಯಕ್ಟಿಂಗ್ ಅಲ್ವಾ, ಅದು ತುಂಬಾ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ನೋಡಿ. ಮೊದಲೇ ಸರಿ ಬಂದಿದ್ದಾನೆ ಸಿನಿಮಾಕ್ಕೆ. ಎಲ್ಲರೂ ಪ್ರೋತ್ಸಾಹಿಸಿ, ಒಳ್ಳೇದಾಗಲಿ. ನನ್ನ ಮಗನಿಗೆ ಎಲ್ಲರೂ ಆಶೀರ್ವಾದ ಇರಲಿ ಎಲ್ಲರಿಗೂ.